ಸನ್ ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಈ ಮೋಡ ಇರೋ ದಿವಸ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತೇನಿಲ್ಲ. ಸನ್ಸ್ಕ್ರೀನ್ ಬರೀ ಮುಖಕ್ಕೆ ಅಷ್ಟೇ ಅಲ್ಲ, ಮುಖ, ಕುತ್ತಿಗೆ, ಬಿಸಿಲು ಬೀಳೋ ಜಾಗ ಎಲ್ಲ ಜಾಗಕ್ಕೂ ಹಚ್ಕೊಂಡ್ರೆ ನಿಮಗೆ ಟ್ಯಾನ್ ಆಗೋದಿಲ್ಲ. ಚರ್ಮದ ಕಾಂತಿಗೂ ಅಷ್ಟೇ ಒಳ್ಳೆ. ಸ್ಕಿನ್ ಟ್ಯಾನ್ ಅನ್ನೋದು ಎಲ್ಲ ಸೀಸನ್ಸಲ್ಲೂ ಆಗ್ಬೋದು. 365 ದಿನವೂ ಸನ್ ಇರೋದ್ರಿಂದ ಸನ್ ಡ್ಯಾಮೇಜ್ ಆಗೇ ಆಗುತ್ತೆ. ಬೇಸಿಗೆಯಲ್ಲಿ ಸೂರ್ಯ ಕಿರಣಗಳು ಜಾಸ್ತಿ ಇಂಟೆನ್ಸ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಪ್ರೊಟೆಕ್ಷನ್ ಬೇಕು. ಸೊ ಈ ಮೋಡ ಇರೋ ದಿವಸ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತೇನಿಲ್ಲ. ಮೋಡದ ಹಿಂದೆಯಿಂದ ಬರೋ ಸನ್ಲೈಟೂ ನಿಮ್ಗೆ ಎಫೆಕ್ಟ್ ಆಗುತ್ತೆ, ಸ್ಕ್ಯಾಟರ್ಡ್ ಲೈಟ್ ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ. ಬಟ್ ಬೇಸಿಗೆಗಾಲದಲ್ಲಿ ನೀವು ಜಾಸ್ತಿ ಹೊತ್ತು ಬಿಸಿಲಿದ್ರೆ ಸನ್ಸ್ಕ್ರೀನ್ SPF 50 and above ಹಚ್ಕೊಂಡು, ಮಧ್ಯಾಹ್ನ ಇನ್ನೂ ಒಂದ್ಸಲ ಸನ್ಸ್ಕ್ರೀನ್ ಹಚ್ಕೊಂಡು, 4 ಗಂಟೆ ಒಳಗಡೆ ನೀವು ತುಂಬ ಹೊರಗಡೆ ಇದ್ದರೆ ಇನ್ನೂ ಒಂದ್ಸಲ ಹಚ್ಕೊಂಡು. ಸನ್ಸ್ಕ್ರೀನ್ ಬರೀ ಮುಖಕ್ಕೆ ಅಷ್ಟೇ ಅಲ್ಲ, ಮುಖ, ಕುತ್ತಿಗೆ, ಬಿಸಿಲು ಬೀಳೋ ಜಾಗ ಎಲ್ಲ ಜಾಗಕ್ಕೂ ಹಚ್ಕೊಂಡ್ರೆ ನಿಮಗೆ ಟ್ಯಾನ್ ಆಗೋದಿಲ್ಲ. ಟ್ಯಾನ್ ಒಂದ್ಸಲ ಆದರೆ ತಕ್ಷಣಕ್ಕೆ ಹೋಗಿಬಿಡೋದಿಲ್ಲ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಕ್ರೀಮ್ಸ್ ಬರ್ಕೊಡ್ತೀವಿ, ನೀವು ಸನ್ಸ್ಕ್ರೀನೇ ಹಚ್ಕೊಂಡ್ರೂ ಟ್ಯಾನ್ ಹೋಗುತ್ತೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಈ ಸನ್ ಡ್ಯಾಮೇಜ್ ರೆಡ್ಯೂಸ್ ಮಾಡೋದಕ್ಕೆ ಕ್ರೀಮ್ಸ್ ಬರ್ಕೊಟ್ಟು ಹಚ್ಕೊಂಡ್ರೆ ಕಡಿಮೆ ಆಗುತ್ತೆ. ಬಟ್ ಟ್ಯಾನ್ ಆಗೋದು ಮಾತ್ರ ಸಹಜ. ಸೊ ನಾನು ಆಗಲೇ ಹೇಳ್ದಂಗೆ ಒಳಗಿಂದ ದೇಹದ ಆರೋಗ್ಯ ತುಂಬ ಮುಖ್ಯ. ಸೊ ಅದಕ್ಕೆ ನಾನು ಹೇಳಿದ್ದು ಹಣ್ಣು, ತರಕಾರಿ, ಅಟ್ಲೀಸ್ಟ್ 1 ಹಸಿ ತರಕಾರಿ, 2 ಬೇಯಿಸಿರೋ ತರಕಾರಿ, 1 ಹಣ್ಣು, ಡಿಫ್ರೆಂಟ್ ಕಲರ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಸೇವಿಸಿದಷ್ಟು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಚರ್ಮದ ಕಾಂತಿಗೂ ಅಷ್ಟೇ ಒಳ್ಳೆಯದು. ಅದರಲ್ಲೆಲ್ಲ ಬ್ಯಾಲೆನ್ಸ್ ಆಗಿರುತ್ತೆ, ಫೈಬರ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇವಾಗ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ವೈಟಮಿನ್ ಸಿನೂ ಇರುತ್ತೆ ಅದರಲ್ಲಿ. ಸೊ ಇದನ್ನು ಸೇವಿಸೋದು, ಸಾಕಷ್ಟು ನಮಗೆ ಮೈಗೆ ಬೇಕಾಗಿರೋಷ್ಟು ನೀರು ಕುಡಿಯೋದು, ಕರೆಕ್ಟ್ ಟೈಮ್ಗೆ ಊಟ ಮಾಡೋದು. ನಾವು ಯಾವಾಗಲೂ ಊಟ ಮಾಡಿದ್ರೂ ಅದು ಮೈಗೆ ಕರೆಕ್ಟಾಗಿ ಸೇರೋದಿಲ್ಲ. ಇದೆಲ್ಲ ತುಂಬ ಮುಖ್ಯ ಆಗುತ್ತೆ ನಮಗೆ. ಅದು ಬ್ಯಾಲೆನ್ಸ್ಡ್ ಫುಡ್ ಅಂತ ಏನು ಹೇಳ್ತೀವಿ ನಾವು, ಇವಾಗ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಎಲ್ಲನೂ ಬ್ಯಾಲೆನ್ಸ್ ಆಗೇ ಇರಬೇಕು.